Hello everyone. ಈ ವಿಡಿಯೋದಲ್ಲಿ ಬೈ ಸೈಡ್ ಲಿಕ್ವಿಡಿಟಿ, ಸೆಲ್ ಸೈಡ್ ಲಿಕ್ವಿಡಿಟಿ ಅಂಡ್ ಮೇನ್ ಆಗಿ ಓಲ್ಡ್ ಹೈಸ್ ಮತ್ತೆ ಓಲ್ಡ್ ಲೋಸ್ ಮತ್ತೆ ಈಕ್ವಲ್ ಹೈಸ್ ಮತ್ತೆ ಈಕ್ವಲ್ ಲೋಸ್ ಬಗ್ಗೆ ತಿಳ್ಕೊತೀವಿ. ಇದೆಲ್ಲದಕ್ಕಿಂತ ಮುಂಚೆ ಸ್ವಿಂಗ್ ಪಾಯಿಂಟ್ಸ್ ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಸ್ವಿಂಗ್ ಪಾಯಿಂಟ್ಸ್ ಇಂದಾನೆ ಲಿಕ್ವಿಡಿಟಿನ ಐಡೆಂಟಿಫೈ ಮಾಡಕ್ ಆಗೋದು. ಸೊ ಇಲ್ಲಿ ನಮ್ಗೆ ಸ್ವಿಂಗ್ ಲೋ ಇದೆ. ಇದು ಸ್ವಿಂಗ್ ಲೋ ಅಂತ ಹೇಗೆ ಡಿಟರ್ಮೈನ್ ಮಾಡ್ತೀವಿ ಗೊತ್ತಾ? ಸೊ ನಮ್ಗೆ ಲೆಫ್ಟ್ ಗೆ ಹೈಯರ್ ಲೋ ಇರುತ್ತೆ ಮತ್ತೆ ರೈಟ್ಗೂ ಕೂಡ ಹೈಯರ್ ಲೋ ಇರುತ್ತೆ. ಅವಾಗ ಇದು ಸ್ವಿಂಗ್ ಲೋ ಆಗುತ್ತೆ. ಸೊ ಇಲ್ಲಿ ನೋಡಿ ಸ್ವಿಂಗ್ ಹೈಗೂ ಸೇಮ್. ಸೊ ಇಲ್ಲಿ ಸ್ವಿಂಗ್ ಹೈ ಇದೆ. ಸೊ ಇದನ್ನ ನಾವು ಡಿಟರ್ಮೈನ್ ಮಾಡಕ್ಕೆ ಇಲ್ಲಿ ಲೋವರ್ ಹೈ ಇರಬೇಕು ಲೆಫ್ಟ್ ಗೆ ಮತ್ತೆ ರೈಟ್ಗೂ ಕೂಡ ಲೋವರ್ ಹೈ ಇರಬೇಕು. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದ್ಕಿಂತ ಮುಂಚೆ ನಾವು ಟ್ರೇಡರ್ಸ್ ಗಳದ್ದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಯಾರಾದ್ರೂ ಟ್ರೇಡರ್ ಲಾಂಗ್ ಪೊಸಿಷನ್ ಎಂಟ್ರಿ ಮಾಡಿದ್ರೆ ಅವ್ರ ಸ್ಟಾಪ್ ಲಾಸ್ ನ ಈ ಸ್ವಿಂಗ್ ಲೋಗೆ ಇಡ್ತಾರೆ. ಸಿಮಿಲರ್ ಆಗಿ ಇಲ್ಲಿ ಟ್ರೇಡರ್ ಶಾರ್ಟ್ ಪೊಸಿಷನ್ ಗೆ ಎಂಟ್ರಿ ಮಾಡಿದ್ರೆ ಅವ್ರ ಸ್ಟಾಪ್ ಲಾಸ್ ನ ಈ ಸ್ವಿಂಗ್ ಹೈಗೆ ಇಟ್ಟಿರ್ತಾರೆ. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಈ ಲೋ ಕೆಳಗಡೆ ಸೆಲ್ ಸ್ಟಾಪ್ಸ್ ಇರುತ್ತೆ ಮತ್ತೆ ಈ ಹೈ ಕೆಳಗಡೆ ಬೈ ಸ್ಟಾಪ್ಸ್ ಇರುತ್ತೆ. ಇದ್ರ ಕೆಳಗಡೆ ಇರೋ ಸೆಲ್ ಸ್ಟಾಪ್ಸ್ ನ ನಾವು ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಇದ್ರ ಮೇಲ್ಗಡೆ ಇರೋ ಬೈ ಸ್ಟಾಪ್ಸ್ ಗಳನ್ನ ನಾವು ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸ್ಮಾರ್ಟ್ ಮನಿ ಟ್ರೇಡರ್ ಆಗಿ ನಾವು ಇದ್ರ ಕೆಳಗಡೆ ಅಥವಾ ಇದ್ರ ಮೇಲ್ಗಡೆ ಎಂಟ್ರಿ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ನಾವು ಸ್ವಿಂಗ್ ಪಾಯಿಂಟ್ಸ್ ಹೆಂಗಿರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಹೈಯರ್ ಲೋ ಮಧ್ಯದಲ್ಲಿ ದೊಡ್ಡ ಲೋ ಇರುತ್ತಲ್ಲ ಅದು ಸ್ವಿಂಗ್ ಲೋ. ನೋಡಿ ಇಲ್ಲಿ ಲೋವರ್ ಹೈ ಮಧ್ಯ ಸ್ವಿಂಗ್ ಪಾಯಿಂಟ್ ಇರೋದನ್ನ ಅದು ಸ್ವಿಂಗ್ ಹೈ ಅಂತಾರೆ. ನೋಡಿ ಇಲ್ಲಿ ಎಷ್ಟು ಸ್ವಿಂಗ್ ಹೈ ಸ್ವಿಂಗ್ ಲೋಗಳಿದೆ. ಇದ್ರ ಕೆಳಗಡೆ ಲಿಕ್ವಿಡಿಟಿ ಇರುತ್ತೆ. ಸೊ ಬೈ ಸೈಡ್ ಲಿಕ್ವಿಡಿಟಿ ಸೆಲ್ ಸೈಡ್ ಲಿಕ್ವಿಡಿಟಿ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಸ್ವಿಂಗ್ ಹೈ ಇದೆ. ಸ್ವಿಂಗ್ ಹೈ ಅಲ್ಲಿ ಇಲ್ಲಿ ಬೈ ಸ್ಟಾಪ್ಸ್ ರೆಸ್ಟ್ ಆಗಿರುತ್ತೆ. ಸೊ ಇದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಇದ್ರ ಕೆಳಗಡೆ ಸೆಲ್ ಸ್ಟಾಪ್ ರೆಸ್ಟ್ ಆಗಿರುತ್ತೆ. ಅದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಒಂದ್ಸಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಾಗ ಅದು ನೆಕ್ಸ್ಟ್ ಹೋಗೋದು ಸೆಲ್ ಸೈಡ್ ಲಿಕ್ವಿಡಿಟಿಗೆ. ಸೊ ಅದು ನಮಗೆ ರಿವರ್ಸಲ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ನಾವು ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿಗೆ ಟ್ರೇಡ್ ಮಾಡ್ಬೋದು. ಸೊ ನಾವೀಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಸೊ ನಾವು ಫಸ್ಟ್ ಏನ್ ಮಾರ್ಕ್ ಮಾಡಬೇಕು, ಸ್ವಿಂಗ್ ಪಾಯಿಂಟ್ ನ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಸ್ವಿಂಗ್ ಲೋ ಇದೆ. ಸೊ ನಮ್ಗೆ ಕೆಳಗಡೆ ಸೆಲ್ ಸ್ಟಾಪ್ಸ್ ಇರೋದ್ರಿಂದ ಇದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಕ್ಕೆ ಇದು ಸ್ವಿಂಗ್ ಲೋ ಅಂದ್ರೆ ಇಲ್ಲಿ ನೋಡಿ ಹೈಯರ್ ಲೋ ಮಧ್ಯದಲ್ಲಿ ಸ್ವಿಂಗ್ ಲೋ ಇರುತ್ತೆ. ಕೆಳಗಡೆ ಬರೋದು ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನೆಕ್ಸ್ಟ್ ನಾವು ಬೈ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ಮತ್ತೆ ಬೈ ಸೈಡ್ ಇದರಲ್ಲಿ ನಮ್ಗೆ ಚಿಕ್ಕ ಚಿಕ್ಕ ಸೆಲ್ ಸೈಡ್ ಲಿಕ್ವಿಡಿಟಿ ಕೂಡ ಸಿಗುತ್ತೆ. ಸೊ ಅದು ನಮ್ಗೆ ಪೊಸಿಷನ್ ಆಡ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ರೀ ಎಂಟ್ರಿ ಮಾಡೋಕ್ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇಲ್ಲಿರೋ ಬೈ ಸೈಡ್ ಲಿಕ್ವಿಡಿಟಿನ ತಗೊಳುತ್ತೆ. ಇಲ್ಲಿ ನೋಡಿ ಇಲ್ಲಿ ಎರಡು ಸ್ವಿಂಗ್ ಲೋ ಇದೆ. ನಾವು ಯಾವ ಸ್ವಿಂಗ್ ಲೋ ನ ಮಾರ್ಕ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಇರೋ ಸ್ವಿಂಗ್ ಲೋ ನ ಮಾರ್ಕ್ ಮಾಡಿ ಅದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಮಾರ್ಕ್ ಮಾಡ್ತೀವಿ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನಮ್ದು ಬಯಾಸ್ ಕರೆಕ್ಟ್ ಆಗಿದ್ರೆ ನಾವು ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ಬೋದು. ಸೊ ನಾವು ಈ ಎಲ್ಲಾ ಸ್ವಿಂಗ್ ಪಾಯಿಂಟ್ ಕೂಡ ಬೈ ಸೈಡ್ ಲಿಕ್ವಿಡಿಟಿ. ಇಲ್ಲಿ ಏನೇನ್ ಸ್ವಿಂಗ್ ಪಾಯಿಂಟ್ ಇರುತ್ತೆ ಅದೆಲ್ಲ ಬೈ ಸೈಡ್ ಲಿಕ್ವಿಡಿಟಿ. ಸೊ ಇಲ್ಲಿ ನೋಡೋಣ ಬೇರೆ ಎಕ್ಸಾಂಪಲ್. ಇಲ್ಲಿ ನೋಡಿ ಇಲ್ಲಿ ಸ್ವಿಂಗ್ ಪಾಯಿಂಟ್ಸ್ ಇದೆ. ಇದೇನಾಗುತ್ತೆ, ಇದು ಸೆಲ್ ಸೈಡ್ ಲಿಕ್ವಿಡಿಟಿ ಆಗುತ್ತೆ. ಇದು ಕೂಡ ಸೆಲ್ ಸೈಡ್ ಲಿಕ್ವಿಡಿಟಿ ಆಗುತ್ತೆ, ಇದು ಕೂಡ ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ಇದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನಾವು ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀವಿ, ಬೈ ಸೈಡ್ ಲಿಕ್ವಿಡಿಟೀಸ್ ನ ಟಾರ್ಗೆಟ್ ಮಾಡ್ತೀವಿ. ಸೊ ಇದು ಮೇನ್ ಬೈ ಸೈಡ್ ಲಿಕ್ವಿಡಿಟಿ. ಸೊ ಅದ್ರ ಕೆಳಗಡೆ ಮೈನರ್ ಬೈ ಸೈಡ್ ಲಿಕ್ವಿಡಿಟಿಗಳು ಸಿಗುತ್ತೆ. ಸೊ ನೋಡಿ ಪ್ರತಿ ಒಂದು ಸ್ವಿಂಗ್ ಪಾಯಿಂಟ್ ಕೂಡ ನಿಮಗೆ ಬೈ ಸೈಡ್ ಲಿಕ್ವಿಡಿಟಿ. ಸೊ ನಾವು ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರೋದು. ಸೊ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಇದೆಲ್ಲದಕ್ಕೂ ಎಂಟ್ರಿ ಸಿಗುತ್ತೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ಸ್ ನೋಡೋಣ. So ಇಲ್ಲಿ ನೋಡಿ ನಮ್ಗೆ ಏನಿದೆ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀರಾ, ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಳ್ಳಿ. So ಇಲ್ಲಿ ನೀವು ನೋಡಿ ಇನ್ನು ಮೈನರ್ ಆಗಿ ತುಂಬಾ ಸರಿ ಸೆಲ್ ಸೈಡ್ ಬೈ ಸೈಡ್ ತಗೊಂಡಿದೆ. ಇಲ್ಲಿ ನೋಡಿ ಇಲ್ಲಿ ಬೈ ಸೈಡ್ ತಗೊಂಡಿದೆ, ನೆಕ್ಸ್ಟ್ ನೀವು ಸೆಲ್ ಸೈಡ್ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ ನಮಗೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನೆಕ್ಸ್ಟ್ ನಾವೇನ್ ಟಾರ್ಗೆಟ್ ಮಾಡ್ಬೋದು, ಈ ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ಬೋದು. ಆದ್ರೆ ಇಲ್ಲಿ ನೋಡಿ ಮೈನರ್ ಆಗಿ ನೋಡಿದ್ರೆ ನಾವು ಇಲ್ಲಿ ನೋಡಿ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ,
ನೆಕ್ಸ್ಟ್ ನೀವು ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಾದ್ರೆ ವಾಪಸ್ ನೋಡಿ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ಬೋದು ನೀವು ವಾಪಸ್ ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟ್ ಹೋಗ್ತಾ 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 ಈ ಬೈ ಸೈಡ್ ಲಿಕ್ವಿಡಿಟಿಗೆ ತಗೊಳುತ್ತೆ. ಇಲ್ಲಿ ನೋಡಿ ಇಲ್ಲಿ ಕೂಡ ತುಂಬಾ ಬೈ ಸೈಡ್ ಲಿಕ್ವಿಡಿಟೀಸ್ ಇದೆ. ಈಗ ನಾವು 2 ಇಂಪಾರ್ಟೆಂಟ್ ಲಿಕ್ವಿಡಿಟಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈಕ್ವಲ್ ಲೋಸ್ ಅಂಡ್ ಹೈಸ್, ಓಲ್ಡ್ ಲೋಸ್ ಅಂಡ್ ಹೈಸ್. ಪ್ರೀವಿಯಸ್ ಡೇ ಅಥವಾ ವೀಕ್ ಬರುತ್ತೆ. ಈಗ ನಾವು ಈಕ್ವಲ್ ಲೋಸ್ ಅಂಡ್ ಹೈಸ್ ಬಗ್ಗೆ ತಿಳ್ಕೊಳ್ಳೋಣ. ಈಕ್ವಲ್ ಲೋಸ್ ಅಂಡ್ ಹೈಸ್ ಅಲ್ಲಿ ನೋಡಿ ಇದು ಈಕ್ವಲ್ ಹೈಸ್. ಎಲ್ಲಿ ನಮ್ಗೆ ಈಕ್ವಲ್ ಹೈ ಸ್ವಿಂಗ್ ಪಾಯಿಂಟ್ ಪಕ್ಕನೇ ಇರುತ್ತೆ ಅದನ್ನ ಈಕ್ವಲ್ ಹೈಸ್ ಅಂತ ಹೇಳ್ತೀವಿ. ಸೊ ಈ ಈಕ್ವಲ್ ಹೈಸ್ಗೆ ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಹೋಗಿ ಅಲ್ಲಿ ಲಿಕ್ವಿಡಿಟಿ ತಗೊಳುತ್ತೆ. ಇಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಇದನ್ನ ಟಾರ್ಗೆಟ್ ಮಾಡಿದಾಗ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿ ಈ ಹೈನ ತಗೊಳುತ್ತೆ. ಈಗ ಈಕ್ವಲ್ ಲೋಸ್ ಅಲ್ಲಿ ನೋಡೋಣ. ಇಲ್ಲಿ ನೋಡಿ ಪಕ್ಕನೆ ಎಷ್ಟು ಸ್ವಿಂಗ್ ಲಾಸ್ ಇರುತ್ತೆ ಅಲ್ಲಿ ಎಲ್ಲಾರ್ದು ಇಲ್ಲಿ ಬೈ ಮಾಡಿರೋದು ಸ್ಟಾಪ್ ಲಾಸ್ ಇರುತ್ತೆ. ಸೊ ಅದನ್ನೇ ಲಿಕ್ವಿಡಿಟಿ ಅಂತ ಹೇಳೋದು. ಸೊ ಈ ತರ ಈಕ್ವಲ್ ಲೋಸ್ ಇದ್ದಾಗ ಮಾರ್ಕೆಟ್ ತುಂಬಾ ಅಗ್ರೆಸಿವ್ ಆಗಿ ಈ ಲೋಸ್ ಗಳನ್ನ ತಗೊಳುತ್ತೆ. ಇಲ್ಲಿ ನೋಡಿ ನಾವು ಇಲ್ಲಿ ಎಂಟ್ರಿ ಮಾಡಿದ್ರೆ ಇದನ್ನ ಟಾರ್ಗೆಟ್ ಮಾಡ್ಬೋದು. ಈಗ ಪ್ರೀವಿಯಸ್ ಡೇ ಹೈ ಮತ್ತೆ ಲೋ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಒಂದ್ಸಲಿ ಲೋ ತಗೊಂಡ್ಮೇಲೆ ನಾವು ಹೈನ ಟಾರ್ಗೆಟ್ ಮಾಡ್ಬೋದು. ಇಲ್ಲಿ ನೋಡಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದ್ಸಲಿ ಲೋ ತಗೊಂಡಿದೆ ನೆಕ್ಸ್ಟ್ ಹೈನ ಟಾರ್ಗೆಟ್ ಮಾಡ್ಬೋದು. ಸೊ ನಾವೀಗ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಪ್ರೀವಿಯಸ್ ವೀಕ್ ಲೋ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಪ್ರೀವಿಯಸ್ ವೀಕ್ ಹೈನ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಏನಾಗಿದೆ ಪ್ರೀವಿಯಸ್ ವೀಕ್ ಲೋ ನ ತಗೊಂಡು ಸ್ವೀಪ್ ಆಗಿದೆ. ಸೊ ನಾನು ನೆಕ್ಸ್ಟ್ ಪ್ರೀವಿಯಸ್ ವೀಕ್ ಹೈನ ಟಾರ್ಗೆಟ್ ಮಾಡ್ಬೋದು. ಇದನ್ನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಇಲ್ಲಿ ನೋಡಿ ಇದು ಪ್ರೀವಿಯಸ್ ವೀಕ್ ಲೋ. ಸೊ ಈ ಲೋನ ಸ್ವೀಪ್ ಆಗಿ ಇಲ್ಲಿ ಏನಾಗಿದೆ ನೋಡಿ ಹೈನ ತಗೊಂಡಿದೆ. ಸೊ ಒಂದ್ಸಲಿ ನಮ್ಗೆ ಲೋ ಸ್ವೀಪ್ ಆಗಿ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ನಾವು ಹೈನ ಟಾರ್ಗೆಟ್ ಮಾಡ್ಬೋದು. ಈಗ ನಾವು ಡೈಲಿ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಫಸ್ಟ್ ಪ್ರೀವಿಯಸ್ ಡೇ ಲೋನ ತಗೊಂಡಿದೆ. ಸೊ ಈ ಪ್ರೀವಿಯಸ್ ಡೇ ಲೋ ತಗೊಂಡು ಇಲ್ಲಿ ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ಬೋದು. ಸೊ ಇದನ್ನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ರೆ ಸೊ ಇಲ್ಲಿ ನೋಡಿ ಪ್ರೀವಿಯಸ್ ಡೇ ಲೋನ ತಗೊಂಡು ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿ ನಾವು ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ಬೋದು. ಇದೆಲ್ಲ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಹಾಕ್ಲಿಕ್ಕೆ. ಇನ್ನೂ ಈ ತರ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.